ಅದೇ ಹುಬ್ಬಳ್ಳಿ ಒಳಗೆ ಕೃಷ್ಣಾಬಾಯಿ ಎನ್ನುವಂಥ ಒಬ್ಬ ಬ್ರಾಹ್ಮಣರ ಹೆಣ್ಣುಮಗಳಿಗೆ ಕೂಸು ಹುಟ್ಟಿ ವಾರದಾಗ ಒಂದು ಸಾಯ್ತು, ಕೂಸು ಹುಟ್ಟಿ 15 ದಿನಕ್ಕೆ ಒಂದು ಸಾಯ್ತು, ಕೂಸು ಹುಟ್ಟಿ ತಿಂಗಳಾಗ ಒಂದು ಸಾಯ್ತು. 3 ಮಕ್ಕಳು ಹುಟ್ಟಿದ್ರು, ತಿಂಗಳ ಒಳಗನ ಸತ್ತು. ಅದೇ ಚಿಂತೆ ಒಳಗಿದ್ಲು, 4ನೇ ಸರ್ತಿ ಗರ್ಭಿಣಿ ಆಗಿದ್ಲು. ನನ್ನ ಮಕ್ಕಳು ಏನು ಮಾಡಿದ್ರು ಬದುಕುತ್ತಾವಂತ ಚಿಂತೆ ಒಳಗಿದ್ದ ಕಾಲಕ್ಕೆ ಒಬ್ಬ ಮುದುಕಿ ಬಂದು ಹೇಳ್ತಾಳ, ನಮ್ಮಜ್ಜ ಹುಬ್ಬಳ್ಳಿ ಸಿದ್ದಾರೂಢಪ್ಪ ಅಂದ್ರೆ ಸಾಕ್ಷಾತ್ ಭೂಮಿಗಿಳಿದು ಬಂದ ಭಗವಂತ, ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಕಾಮಧೇನು ಕಲ್ಪವೃಕ್ಷದನ್ನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು, ನಿನ್ನ ಇಚ್ಛೆ ಈಡೇರೋದ್ರೊಳಗೆ ಸಂಶಯ ಇಲ್ಲ ಅಂತ ಒಂದು ಮುದುಕಿ ಬಾಯಾಗ ಕೇಳಿ ಆ ಬ್ರಾಹ್ಮಣರ ಹೆಣ್ಮಗಳ ಸಿದ್ಧಾರೂಢರ ಮಠಕ್ಕೆ ಬಂದ್ಲು. ಶರಗೊಡ್ಡಿ ಬೇಡ್ತಾಳ, ಅಜ್ಜ ನನಗೆ ಹುಟ್ಟಿದ ಮಗ ದೀರ್ಘಾಯು ಆದ ಅಂದ್ರೆ ಅವನ ಮೌಂಜಿ ಬಂಧನ ಮಾಡುವಾಗ ಅಂದ್ರೆ ಉಪನಯನ ಮಾಡೋ ಹೊತ್ನ್ಯಾಗ ನಿಮ್ಮನ್ನು ನಮ್ಮನಿಗೆ ಕರೆಸಿ ಬಂಗಾರದ ಉಂಗುರ ಹಾಕಿ ರೇಷ್ಮೆ ಶಲ್ಲೆ ಹೊಚ್ಚಿ ನನ್ನ ಕಾಣಿಕೆ ಸಮರ್ಪಣೆ ಮಾಡ್ತೀನಿ ಅಂತ ಹರಕೆ ಹೊತ್ತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಆವಾಗ ಸಿದ್ಧಾರೂಢ ಸಮೀಪ ಕರೆದು ಆಕಿ ತಲೆ ಮ್ಯಾಲ ತಮ್ಮ ಅಮೃತ ಹಸ್ತವನ್ನಿಟ್ಟು ಆಕಿ ಹಣೆಗೆ ವಿಭೂತಿಯನ್ನು ಹಚ್ಚಿ, ಅಮ್ಮ ನಿಮ್ಮ ಈ ಬಾರಿ ನಿಮ್ಮೊಳಗೆ ಪುತ್ರೋತ್ಪತ್ತಿ ಆಗ್ತದೆ. ಅವನು ಒಂದು ಸಣ್ಣ ಉರಿ ಜ್ವರ ಇಲ್ಲದಂಗೆ ದೀರ್ಘಾಯುವಾಗಿ 100 ವರ್ಷ ಸಂತೋಷದಿಂದ ಬಾಳ್ತಾನೆ, ಸಂಶಯ ಪಡಬೇಡ ಅಂತ ಹೃದಯ ತುಂಬಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಮನೆಗೆ ಬಂದರು, ಸಂತೋಷ ಆಗಿತ್ತು. ಅಪ್ಪನ ವಾಕ್ಯ ಹುಸಿ ಆಗೋದಿಲ್ಲ. ಮಗ ಹುಟ್ಟಿದ ಇಷ್ಟು ಚಂದ ಇತ್ತಂದ್ರೆ ಕೂಸ ತುಂಬಿಕೊಂಡಿತ್ತು ಮೈಕೈ. ಒಂದು ನೆಗಡಿ ಒಂದು ಜ್ವರ ಹುಟ್ಟಿ 7 ವರ್ಷದ ಮಗ ಆದರೂ ಸಹಿತ ಅವನಿಗೆ 7 ವರ್ಷ ವಯಸ್ಸಿಂತ ಒಂದು ಸಣ್ಣ ಜ್ವರ ಸಹಿತ ಬಂದಿಲ್ಲ. ಬ್ರಾಹ್ಮಣರ ಒಳಗೆ 7ನೇ ವಯಸ್ಸಿಗೆ ಉಪನಯನ ಸಂಸ್ಕಾರ ಮಾಡ್ತಾರೆ, ಉಪನಯನ ಹಾಕ್ತಾರೆ. ಜನಿವಾರ ಹಾಕುವಂಥ ಆ ದೊಡ್ಡ ಕಾರ್ಯಕ್ರಮ, ನಾವು ಹೆಂಗೆ ಮದುವೆ ಮಾಡ್ತೀವಿ ಅಷ್ಟು ದೊಡ್ಡ ಕಾರ್ಯಕ್ರಮ ಉಪನಯನ ಅಂದ್ರೆ ದೊಡ್ಡ ಕಾರ್ಯ. ಎಲ್ಲ ತಯಾರಿ ನಡೆದಿತ್ತು. ಆಕಿ ಗಂಡ ರಮಾನಾಥ ಎಲ್ಲ ತಯಾರು ಮಾಡೋ ಮುಂದೆ ಹೆಂಡ್ತಿ ಕರೆದ್ಲು, ಒಂದು ಸ್ವಲ್ಪ ಒಳಗೆ ಬರ್ರಿಲ್ಲಿ. ಏನು ನೋಡ್ರಿ, ನನ್ನ 3 ಮಕ್ಕಳು ಸತ್ತು ಹುಟ್ಟಿ 4ನೇ ಮಗನ ಸಲುವಾಗಿ ಹೊಟ್ಟೆಯಾಗಿದ್ದಾಗ ಹೋಗಿ ಸಿದ್ಧಾರೂಢಗೆ ಬೇಡ್ಕೊಂಬಂದೇನೆ. ನನ್ನ ಮಗ ಇವತ್ತಿನ ಏನು ರೋಗ ರುಜಿನ ಇಲ್ದಂಗೆ ಬೆಳೆದು ದೊಡ್ಡವಾಗ್ಯಾನ, ನಾ ಹರಕೆ ಮಾಡ್ಕೊಂಬಂದೀನಿ. ಸಿದ್ಧಾರೂಢಪ್ಪಗೆ ನಾ ಬಂಗಾರದ ಉಂಗುರ ಹಾಕಿ ಸಿದ್ಧಾರೂಢಪ್ಪಗ ರೇಷ್ಮೆ ಶಾಲೆ ಉಡಿಸಿ ಕಳಿಸುವಂಥ ಒಂದು ಹರಕೆ ಐತಿ. ನಾಳೆ ದಿವಸ ಉಪನಯನಕ್ಕಿಂತ ಮೊದಲು ಅಪ್ಪನ ಕರೆಸಿ ಪಾದ ಪೂಜೆ ಮಾಡಿ ಹರಕೆ ಒಪ್ಪಿಸಿ ಮುಂದಿನ ಕೆಲಸ ಆಮ್ಯಾಲ. ಅವಾಗ ಸಿಟ್ಟು ಬಂತ್ರಿ, ಏನು ಹುಚ್ಚದೀಯ ನೀನು, ಇಲ್ಲಿ ಬೇಡ್ಕೊಳಕ್ಕೆ ಯಾವ ದೇವರು ಸಿಗಲಿಲ್ಲ ನನಗೆ. ನಾವು ಬ್ರಾಹ್ಮಣರಿದ್ದು ಆ ಶೂದ್ರ ಗುರುವಿಗೆ ಹೋಗಿ ಹರಕೆ ಮಾಡ್ಕೊಂಬಂದು ಆಗೋದಿಲ್ಲ ಅಂದವ. ಅಳತಾಳಕ್ಕೆ ಕಣ್ಣೀರು ಹಾಕ್ತಾಳೆ, ಯಪ್ಪ ಹಂಗೆ ಅನ್ಬೇಡ್ರಿ, ದಯವಿಟ್ಟು ನಿಮ್ಮ ಶರಗೊಡ್ಡು ಬೇಡ್ಕೊಂತೀನಿ, ಹರಕೆಯನ್ನು ತೀರಿಸಲಿಲ್ಲ ಅಂದ್ರೆ ನನ್ನ ಮಗ ಕಂಟಕ್ಕೆ ಬಂದಿಗಿಂದಿತ್ತು. ಯಾವತ್ತು ಮಾಡ್ಕೊಂಡು ಹರಕೆ ತೀರಿಸಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತವೆ. ಎಚ್ಚರದೊಳಗಿರಿ, ಹರಕೆ ಮಾಡ್ಕೋಬಾರ್ದು ಒಂದು, ಮಾಡ್ಕೊಂಡು ಬಳಿಕ ಮರಿಬಾರದು ಒಂದು. ನಮ್ಮ ಮಂದಿ ಕೆಲಸ ಆಗೋತನ ಎಡರಡಸಿದ ವೇಳೆಯೋಳು ಮೃಡ ನಿಮ್ಮ ನೆನೆಯುವರು, ಎಡರ ಕಡೆಯಾದ ಮರುಕ್ಷಣಕ್ಕೆ ನಿಮ್ಮನ್ನು ಎಡವಿಯೂ ನೆನೆಯರು ರಾಮನಾಥ್ ಅಂತ ಹೇಳಿದಂಗ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣನೋ ಮಂದಿ ಎಲ್ಲ ಬೈಲಾತಂದ್ರೆ ಇಲ್ಲೇ ನಮ್ಮ ಸಮೀಪ ಐರಣಿಯ ಮುಪ್ಪಿನಾರ್ಯ ಪರಮಹಂಸರು ದ್ವಿತೀಯ ಸಿದ್ಧಾರೂಢರು, 2ನೇ ಸಿದ್ಧಾರೂಢ ಮಹಾತ್ಮ, ಅವರ ಕೀರ್ತಿಯನ್ನು ಕೇಳಿದಂಥ ರಾಯಚೂರು ಭಾಗದ ದಂಪತಿಗಳಿಗೆ ಮಕ್ಕಳಾಗಿದ್ದಿಲ್ಲಂತ ಮುಪ್ಪಿನಾರಿ ಅಜ್ಜಗೆ ಹರಕೆ ಮಾಡ್ಕೊಂಡ್ರಂತ, ಯಪ್ಪ ನಮಗೆ ಗಂಡ ಮಗ ಹುಟ್ಟಂದ್ರೆ ನಮ್ಮ ಮನೆಯಾಗಿರೋದು ಒಂದು ಆಕಳ, ಪಾಪ ಬಡವರು, ಆ ಆಕಳ ನಿನಗೆ ತಂದು ಗೋದಾನ ಮಾಡ್ತೀವಿ ಅಂತ ಅಪ್ಪನ ಫೋಟೋದ ಮುಂದೆ ಹರಕೆ ಮಾಡ್ಕೊಂಡ್ರ ವರ್ಷ ತುಂಬೋದ್ರೊಳಗೆ ಗಂಡ ಮಗನ ಹಡದಲ್ಲ ಹೆಣ್ಮಗಳು. ಹರಕೆ ತೀರಿಸ್ಬೇಕಲ್ಲ. ಆಕಳ ತಗೊಂಡು ರಾಯಚೂರಿನಿಂದ ಐರಣಿ ತನ ಬರ್ಬೇಕಾದ್ರೆ ಏನು ಸ್ವಲ್ಪ ದೂರನ ಏನಿಲ್ಲ, ಆ ಆಕಳ ಮಾರಿ ಬಿಡೋದು, ಅದ ದುಡ್ಡು ತಗೊಂಡು ಬಂದು ಅಪ್ಪಗೆ ಕೊಟ್ಟು ಬಿಡೋದಂತ ಆಕಳ ಮಾರಿದ್ರು. ಕೂಸು ಹುಟ್ಟಿ ಬರೀ 1 ವಾರ ಆಗಿತ್ತು. ವಾರದಾಗ ಆಕಳ ಮಾರಿದ್ರು. ಕೂಸು ರಾತ್ರಿ ಚಂದ ಮಕ್ಕೊಂಡೈತಿ,
ಬೆಳಗ್ಗೆ ಏಳೋದ್ರೊಳಗೆ ಎಚ್ಚರನೇ ಇಲ್ಲ, ಸತ್ಯ ಹೋಗೈತಿ. ಎದಿ ಹುಡ್ಕೊಂಡು ಅಳಾಕತ್ತರು. ಅಪ್ಪ ಬೇಡ್ಕೊಂಡಿವಿ ಆಕಳ ಕೊಡ್ತೀವಂತ, ತಪ್ಪು ಮಾಡಿದೀವಿ ಆಕಳ ಮಾರಿ ದುಡ್ಡು ಕೊಡಕ್ಕಂತ ಮಾಡ್ಕೊಂಡು ಹರಕೆಯನ್ನು ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತೆ ಫೋಟೋದ ಮುಂದೆ ನಿಂತು ಹರಕೆ ಮಾಡ್ಕೊಂತಾರೆ ಮುಪ್ಪಿನಪ್ಪಗ. ಯಪ್ಪ ವರ್ಷ ತುಂಬೋದ್ರೊಳಗೆ ಮತ್ತೊಬ್ಬ ಮಗ ಹುಟ್ಟಿದಂದ್ರೆ ನಮಗಿರೋದು ಇನ್ನು ಒಂದ ಎಮ್ಮಿ, ಆ ಎಮ್ಮಿ ತಂದು ಮಠಕ್ಕೆ ಬಿಡ್ತೀವಿ ಅಂತ ಬೇಡ್ಕೊಂಡ್ರಂತ. ಅದೇ ಪ್ರಕಾರ ಅವ್ರಿಗೆ ಸಂತಾನ ಆಯ್ತು. ಎಂಥ ಶ್ರದ್ಧಾ ಅಂದ್ರೆ ಅಷ್ಟು ತ್ರಾಸಿನೊಳಗೆ ಆ ಬಾಣಂತಿ ಹೆಣ್ಮಗಳು ಕೂಸು ತಗೊಂಡು ಗಂಡ ಹೆಂಡತಿ ಎಮ್ಮಿ ಹೊಡ್ಕೊಂಡು ರಾಯಚೂರು ಭಾಗದಿಂದ ಅರಣಿತನ ನಡ್ಕೊಂಡು ಬಂದ್ರ ಆ ಪಾಪ ಬಾಣಂತಿ ಅಂದ್ರೆ ಮೆತ್ತಗಿರ್ದ ಶರೀರ, ಕಾಲೆಲ್ಲ ಗುಳ್ಳಿ ಎದ್ದು ಒಡೆದಿದ್ದವಂತ, ಮುಪ್ಪಿನಾರೆ ಅಜ್ಜನ ಕಣ್ಣಾಗ ನೀರು ಬಂದವಂತ. ಅಷ್ಟು ದೂರದಿಂದ ಯಾಕೆ ನಡೆಸ್ಕೊಂಡು ಬಂದ್ಯಪ್ಪ? ಹರಕಿ 12 ವರ್ಷ ಅಂತಾರ, ಕೂಸು ಒಂದಿಟ್ಟು ದೊಡ್ಡದಾದ್ಮೇಲೆ ತರ್ತಿದ್ರಲ್ಲ. ಯಪ್ಪ ಹೋದ ಸರಿ ತಡ ಮಾಡಿದ್ದಕ್ಕೆ ನಮ್ಮ ಕೂಸು ಸತ್ತೈತ್ಯಪ್ಪ, ದಯವಿಟ್ಟು ಇದನ್ನು ಎಮ್ಮಿ ಒಪ್ಪಿಸ್ಕೊಳ್ರಿ. ಅಜ್ಜನ್ನಂತೆ ಏ ಹುಚ್ಚುಗಳ ಮಠದಾಗ ಎಮ್ಮಿ ಕಟ್ತಾರೇನು? ಇದು ಋಷಿಯಾಶ್ರಮ, ಇಲ್ಲಿ ಗೋಮಾತೆಯನ್ನು ಬಿಟ್ಟು ಬೇರೆ ನಾವು ಎಮ್ಮಿ ಪಮ್ಮಿ ಕಟ್ಟೋದಿಲ್ಲಪ್ಪ ಅದನ್ನ ಹೊಳ್ಳಿ ತಗೊಂಡು ಹೋಗಂದ್ರೆ ಅವ್ರಂದ್ರೆ ನೀ ಕಟ್ಟ್ಯಾರ ಕಟ್ಟಗೋ, ಎಲ್ಲರ ಬಿಟ್ಟಗೋ, ಒಮ್ಮೆ ಮಾರಿ ನಮ್ಮ ಕೂಸತ್ತೈತಪ್ಪ, ನಾವು ಇದನ್ನ ಇಲ್ಲಿ ಕಟ್ಟೆ ಹೋಗೋರು ಬಿಟ್ಟು ಹೋಗೋರು ಅಂತಂದಾಗ ಅವ್ರ ಪ್ರೇಮಕ್ಕೆ ಒತ್ತಾಯಕ್ಕೆ ಮಣದ ಆ ಎಮ್ಮಿಯಲ್ಲಿ ಕಟ್ಟಿಸ್ಕೊಂಡ್ರು. ಅದಕ್ಕೆ ಹುಟ್ಟಿದ ಕ್ವಾಣಕ್ಕೆ ಅಪ್ಪವರು ಮಂತ್ರೋಪದೇಶ ಮಾಡಿದ್ರು ಅಂತ ಮುಂದೆ ಕತ್ತಿ ಬರ್ತೈತಿ. ಇರಲಿ, ಯಾಕೆ ಈ ಕತ್ತಿ ಹೇಳಿದ್ವಿ ಅಂದ್ರೆ ಹರಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ತಪ್ಪಿಸಬಾರದ್ರಿ. ಬೇಡ್ಕೊಂಡದ್ದನ್ನು ಒಪ್ಪಿಸಬೇಕಾಗ್ತತಿ. ಕೃಷ್ಣಾಬಾಯಿಗೆ ಎದೆ ಒಳಗೆ ಆತಂಕ ಚಲವಾತು. ಸಿದ್ಧಾರೂಢ ನಿನಗೆ ಬೇಡ್ಕೊಂಡಿವಿ, ಹುಟ್ಟ್ಯಾನ. ಅವ್ರ ಅಪ್ಪ ನೋಡಿದ್ರು ಒಪ್ಪುವಲ್ಲ. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನ್ರಿ, ಅಪ್ಪವ್ರಿಗೆ ನಾ ಹರಕೆ ಮಾಡೇನ್ರಿ, ಕರ್ಕೊಂಬರನ್ರಿ ಅಂದ್ರೆ ಅವ ಕಪಾಳಕ್ಕೊಂದು ಬಡದ್ರಿ. ಹಿಂದಿನ ಕಾಲದಾಗ ಹೆಂಡತಿಯರ ಮಾತು ನಡೀತಿದ್ದಿಲ್ಲ, ಈಗಿನ ಕಾಲದಾಗ ಗಂಡುಗಳು ಮಾತು ನಡೆಯೋದಿಲ್ಲ. ಅವ್ರು ಹೇಳಿದ್ದ ಇವ್ರು ಕೇಳ್ಬೇಕು. ಬಡದ ಕಪಾಳಕ್ಕೆ ಅಂತಾನ ಏನ ಹುಚ್ಚಿ, ನಾವು ಬ್ರಾಹ್ಮಣರಿದ್ದು ಶೂದ್ರ ಗುರುವನ್ನ ತಂದ್ವಿ ಅಂದ್ರೆ ನಿನ್ನ ಮಾತು ಕಟ್ಕೊಂಡು ನಾ ತಂದೆ ಅಂದ್ರೆ ಸ್ವಾಮಿನ ಅಗ್ರಹಾರದಾಗಿನ ಬ್ರಾಹ್ಮಣರು ನನಗೆ ಚೀತು ಅಂತ ಉಳ್ತಾರ. ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗಂತಾರದು. ಹುಚ್ಚಿ ನಡಿ ಅಡಿಗೆ ಮನೆಗಂತ ಬಡದು ಹೋದ. ಅಡಿಗೆ ಮನೆಗೆ ಹೋಗಿ ಕದಾ ಮುಚ್ಕೊಂಡು ಗುಳು ಅಂತ ಅಳಾಕತ್ಲು. ಕಣ್ಣೀರು ಹಾಕಿ ಸಿದ್ಧಾರೂಢರು ಪ್ರಾರ್ಥನೆಯನ್ನು ಮಾಡಿದಾಗ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢರು ಅಲ್ಲೇ ಅಡಿಗೆ ಮನೆ ಪ್ರತ್ಯಕ್ಷ ಆಗ್ತಾರ. ಅಮ್ಮ ಅಳಬೇಡ, ನಾಳೆ ದಿವಸ ನನ್ನ ಹರಕೆ ನಾನೇ ತೀರಿಸ್ಕೊಂತೀನಿ, ನೀ ಚಿಂತೆ ಮಾಡಬೇಡ ಅಂತ ಅಭಯವನ್ನು ಕೊಟ್ಟ ಅಂತರ್ಧಾನ ಆದ್ರು ಸಿದ್ಧಾರೂಢರು. ಮರುದಿವಸ ಪೂಜಾದ್ದೆಲ್ಲ ತಯಾರು ಮಾಡ್ಯಾರ, ಹಂದರ ತಯಾರಾಗೈತಿ, ಬೀಗರು ಬಿಜ್ಜರು ಮನೆ ತುಂಬ ಸಡಗರ ಸಂಭ್ರಮ. ಪ್ರಪ್ರಥಮವಾಗಿ ದೇವ ಪೂಜೆ ಮಾಡೋ ಸಲುವಾಗಿ ಮಡಿಯಿಂದ ಪೂಜಾ ಸಾಮಗ್ರಿ ತಗೊಂಡ ಒಳಗೆ ಬಂದು ಜಗಲಿ ಮ್ಯಾಲ ಮಂಟಪದೊಳಗೆ ನೋಡ್ತಾನ ರಮಾನಾಥ. ಎಲ್ಲಿ ಕೃಷ್ಣನ ಮೂರ್ತಿ ಇತ್ತೋ ಕೃಷ್ಣನ ಮೂರ್ತಿ ಮಾಯ ಆಗೈತಿ, ಜಗದ್ಗುರು ಸಿದ್ಧಾರೂಢರ ಮೂರ್ತಿ ಪ್ರತ್ಯಕ್ಷ ಕುಂತೈತೆ. ಇವ ಅಂದ, ಇದು ಬಹುಶಃ ನನ್ನ ಹೆಂಡತಿ ಕೆಲಸ ಆಗಿರ್ಬೇಕು. ಆಕೆ ನಿನ್ನೆ ಕರ್ಕೊಂಬರನ್ ಸ್ವಾಮಿನ ಅಂದ್ಲ. ನಾ ಬ್ಯಾಡ್ ಅಂದದಕ್ಕೆ ಅವನ ಮೂರ್ತಿ ತಂದಾಳಂತ ಗಟ್ಟಿಯಾಗಿ ಒದರಿದ. ಏ ಕೃಷ್ಣ ಅಂತ ಓದಿದ. ಕೃಷ್ಣ ಬಾಯಿ ಓಡಿ ಬಂದ್ಲು, ಕಪಾಳಕ್ಕೆ ಮತ್ತೆ ಬಡದ. ಭ್ರಷ್ಟೆ, ಕೃಷ್ಣ ಮೂರ್ತಿ ತೆಗೆದು ಸಿದ್ಧ ಮೂರ್ತಿ ಸ್ಥಾಪನೆ ಮಾಡಿದಿ ಅಂದಾಗ ಆಕಿ ನೋಡ್ತಾಳ. ಆಕಿ ಕಣ್ಣಾಗ ನೀರು ಬರಲಿಲ್ಲ. ಆನಂದಾಗಿ ಸಿದ್ಧಾರೂಢ ಸದ್ಗುರುನಾಥ ಎಂಥ ಪವಾಡ ಮಾಡಿದಂತ ಉದ್ದಕ್ಕೆ ನಮಸ್ಕಾರ ಮಾಡಿದ್ಲು. ಅವಂದ, ನೀ ಮೂರ್ತಿ ಬದಲಾಯಿಸಿರ್ಬೋದು, ನಾನು ಆ ಸ್ವಾಮಿನ ನಾ ಪೂಜೆ ಮಾಡೋವಲ್ಲ. ಸಂದೂಕದೊಳಗೆ ನನ್ನ ದೇವ್ರು ಬೇರೆ ಅದಾವಂತ ಚಾವಿ ಅವನ ಕಡೆ ಆಗಿತ್ತು. ಚಾವಿ ತೆಗೆದ ಬುಡಕ್ಕಿದ್ದು ಸಂದೂಕ್ ತೆಗೆದು ನೋಡ್ತಾನ, ಅಲ್ಲಿ ಗಣಪತಿ ಮೂರ್ತಿ, ವಿಠ್ಠಲ ಮೂರ್ತಿ, ಸಾಲಿಗ್ರಾಮ ಎಲ್ಲವೂ ಆಯಾ ಸೈಜ್ದೊಳಗೆ ಸಿದ್ಧಾರೂಢ ಮೂರ್ತಿಯಾಗಿ ಬದಲಾಗಿದ್ದು. ಅಷ್ಟೇ ಅಲ್ಲ, ಆ ಸಾಲಿಗೆ ಹಾಕಿದ ಎಲ್ಲ ಫೋಟೋಗಳು ಮಾಯ ಆಗ್ಯಾವ. ಬೇರೆ ಬೇರೆ ದೇವ್ರ ಫೋಟೋ ಎಲ್ಲ ಹೋಗ್ಯಾವ, ಎಲ್ಲ ಫೋಟೋ ಸಿದ್ಧಾರೂಢ ಫೋಟೋ ಆಗ್ಯಾವ. ಇದನ್ನು ನೋಡಿ ರಮಾನಾಥಗೆ ದಿಗ್ಭ್ರಮೆ ಆಯಿತು. ಎರಡೂ ಕೈ ಜೋಡಿಸಿದ. ಯಾರಿಗೆ? ಸಿದ್ಧಾರೂಢಗಲ್ಲ, ಹೆಂಡ್ತಿ ಕೈ ಜೋಡಿಸಿದ. ನೀನ ದೊಡ್ಡಕ್ಕಿ,
ನಾನು ಹುಚ್ಚ ಜಾತಿ ಅಭಿಮಾನದಿಂದ ನಾನು ಸಿದ್ಧಾರೂಢರ ಮಹಿಮೆ ತಿಳಿಲಿಲ್ಲ, ನೀನು ಹಿಡದೆ ನನ್ನ ಕ್ಷಮ ಮಾಡಂದ ಆವಕ್ಕೆ ಅಂತ ನನಗೆ ಬಿಡ್ಕೋಬೇಡ್ರಿ. ಈಗಿನ ಅಜ್ಜನ ಕಡೆಗೆ ಹೋಗ್ರಿ, ತಪ್ಪಾತಂತ ಸಾಷ್ಟಾಂಗ ಹಾಕ್ರಿ, ನಮ್ಮಪ್ಪನ ಕರ್ಕೊಂಡು ಬರ್ರಿ, ಅವರನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಿ ಹರಕಿ ತೀರಿಸೋಣ ಅಂದ ಕೂಡಲೇ ಅಗ್ರಹಾರದೊಳಗಿದ್ದಂಥ ಎಲ್ಲ ಬ್ರಾಹ್ಮಣರು ಕರ್ಕೊಂಬಂದು ತೋರಿಸ್ತಾನ. ನೋಡ್ರಿ, ಎಲ್ಲ ದೇವರ ರೂಪದಾಗ ಸಿದ್ಧಾರೂಢನೇ ಅದಾನ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಎಲ್ಲರನ್ನ ತೋರಿಸಿ ಎಲ್ಲ ಬ್ರಾಹ್ಮಣ ಪರಿವಾರ ಸಮೇತವಾಗಿ ಹೋಗಿ ಸಿದ್ಧಾರೂಢರಿಗೆ ಸಾಷ್ಟಾಂಗ ಹಾಕಿ ಭಿನ್ನ ಮಾಡ್ತಾರ. ಅಪ್ಪ, ನೀವು ಈಶ್ವರಿ ಅವತಾರ ಇದ್ದೀರಿ, ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡೋದು ಅಷ್ಟೇ, ಒಬ್ಬ ಬ್ರಹ್ಮಜ್ಞಾನಿಯನ್ನು ಪೂಜೆ ಮಾಡೋದು ಅಷ್ಟೇ. ಒಂದು ಸಮುದ್ರ ಪೂಜೆ ಮಾಡಿಬಿಟ್ರೆ ಎಲ್ಲ ನದಿಯನ್ನು ಪೂಜೆ ಮಾಡ್ದಂಗ. ಯಾಕೆ ಎಲ್ಲ ನದಿ ಬಂದು ಸಮುದ್ರದಾಗ ಕೂಡ್ತಾವ. ನನ್ನ ಕ್ಷಮ ಮಾಡಪ್ಪ, ಜಾತಿ ನನಗೆ ನೆತ್ತಿಗೇರಿತ್ತು ಅಂತ ಹೇಳಿ ತಪ್ಪು ಒಪ್ಪಿಕೊಂಡು ಸಿದ್ಧಾರೂಢರನ್ನ ವೈಭವದಿಂದ ಮನೆಗೆ ಕರ್ಕೊಂಡು ಬಂದ. ಆನಂದದಿಂದ ಪಾದ ಪ್ರಕ್ಷಾಳನೆಯನ್ನು ತಾಯಿ ಕೃಷ್ಣಾಬಾಯಿ ಮಾಡಿದ್ಲು. ಅಪ್ಪವ್ರನ್ನ ಕರ್ಕೊಂಡು ಬಂದು ಸಿಂಹಾಸನ ಮೇಲೆ ಕುಂದ್ರಿಸಿ, ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ, ಎಂದು ಬಾರದ ಗುರು ತಾ ಬಂದು ನಿಂತ, ಆನಂದ ಪದವಿಯು ನಿಮಗಾಗಲೆಂದ. ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ, ಕುರುಡ ಕುಂಟರಿಗೆಲ್ಲ ಕಣ್ಕಾಲ್ಗಳ ತಂದ, ಬರಡು ಗೋವಿನ ಹಾಲು ಕರೆಯುತ್ತ ಬಂದ, ಪನ್ನಂಗ ದರ ಬಂದ ಸಾಕ್ಷಾತ್ ಶಿವ ಬಂದ, ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ ಅಂತ ಆನಂದದಿಂದ ಗುಣಗಾನ ಮಾಡಿ 16 ಉಪಚಾರಗಳಿಂದ ವೇದೋಕ್ತವಾದಂಥ ಮಂತ್ರಗಳಿಂದ ಆ ಪಾದ ಪೂಜೆಯನ್ನು ಮಾಡಿ ಸಿದ್ಧಾರೂಢರಿಗೆ ರೇಷ್ಮೆ ವಸ್ತ್ರ ಹಾಗೂ ದ್ರವ್ಯವನ್ನು ಕಾಣಿಕೆಯನ್ನು ಕೊಟ್ಟು ಬಂಗಾರದ ಸುವರ್ಣ ಉಂಗುರವನ್ನು ಧಾರಣ ಮಾಡಿ ಅಪ್ಪವ್ರಿಗೆ ಪ್ರಸಾದ ಮಾಡಿಸಿ, ಅಪ್ಪ ನೀ ಸಾಕ್ಷಾತ್ ಪರಮಾತ್ಮ ಇದ್ದೆ ಅಂತ ಅವತ್ತಿನಿಂದ ಹುಬ್ಬಳ್ಳಿ ಒಳಗಿದ್ದಂಥ ಎಲ್ಲ ಬ್ರಾಹ್ಮಣರು ಸಿದ್ಧಾರೂಢರ ಪರಮ ಭಕ್ತರಾಗಿ ಬದಲಾಗಿ ನಡ್ಕೊಳ್ಳುವಂಥವರಾದರು. ಈ ಚರಿತ್ರೆ ಬರೆದವರು ಬ್ರಾಹ್ಮಣರೇ. ಶಿವರಾಮಚಂದ್ರಗಿರಿ ಅನ್ನುವಂಥವ್ರು ಈ ಗ್ರಂಥ ಬರೆದ.